Hi all, welcome and welcome back to my channel and also good morning to everyone. ಬೆಳಿಗ್ಗೆ ಬೇಗನೆ ಎದ್ದು ಜಲ್ದಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಇವತ್ತು ಫ್ರೈಡೆ ಅಲ್ವಾ. ಸೊ ಫ್ರೈಡೆ ಬೇಗನೆ ಅರ್ಲಿ ಎದ್ದು ಬಿಡ್ತೀನಿ ನಾನು ಫ್ರೈಡೆ ಪೂಜೆ ಮಾಡ್ಬೇಕಂತ ಹೇಳಿ. ಡೈಲಿ ಸ್ವಲ್ಪ ಲೇಟಾಗಿ ಹೇಳ್ತಿರ್ತೀನಿ, ಬಟ್ ಫ್ರೈಡೆ ಅಂತ ಅಂದ ತಕ್ಷಣ ಸ್ವಲ್ಪ ಜಲ್ದಿ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಹಂಗೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ವರ್ಕ್ ಮೇಲೆ ಔಟ್ಸೈಡ್ ಹೋಗೋದಿತ್ತು, ಹೋದ್ರು ಅವರು. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ ಪುಟ ನೈಟ್ ಏನೋ ಜಲ್ದಿ ಮಲ್ಕೊಂಡಿದ್ದ ಅಂದ್ರೆ ಬೇಗ ಎದ್ ಬಿಡ್ತಾನ ಅವನು. ಸೊ ನಾನು ಎದ್ ಕೂಡ್ಲಿ ನಾನು ಎದ್ದು ಒಂದ್ ಹಾಫ್ ಎನ್ ಅವರ್ ಆಗಿತ್ತು, ಅವನು ಎದ್ ಬಿಟ್ಟ. ಆಯ್ತು ಹಂಗೆ ನನ್ ಜೊತೆ ಅವನಿಗೂ ಸ್ನಾನ ಮಾಡಿಸ್ಬಿಟ್ಟೆ. ಏನೋ ಹಸ್ಬೆಂಡ್ ವರ್ಕ್ ಮೇಲೆ ಹೋದ್ರ ಅಂತ ಹೇಳಿ ಸ್ವಲ್ಪ ಜಲ್ದಿ ನಾನು ಪುಳಿಯೋಗರೆ ಮಾಡ್ಕೊಟ್ಟೆ. ನಾನು ಇಡ್ಲಿ ಮಾಡಕ್ ಆಗ್ಲಿಲ್ಲ, ಬೇಡ ಜಲ್ದಿ ಹೋಗೋದೈತಿ ಲೇಟ್ ಆಗತ್ತ ಅಂತ ಹೇಳಿದ್ರೆ ಇಡ್ಲಿ, ಅದ್ರ ಸಂಬಂಧ ಅವ್ರಿಗೆ ಪುಳಿಯೋಗರೆ ಮಾಡ್ಕೊಟ್ಟೆ. ಆಮೇಲೆ ಇವಾಗ ಹಿಟ್ ಐತಿ, ಸ್ವಲ್ಪ ಇಡ್ಲಿ ಮಾಡ್ಬೇಕು ನಮ್ ಪುಟ್ಟಾಗ. ದಾದಾ ಹೋದ್ರು. ದಾದಾ ಎಲ್ಲಿ ಹೋದ್ರು? ನಾಯಿ ನಾಯಿ ಬೌ ಬೌ ಅಂತ ಹಂಗಂತ ಬೌ ಬೌ ಅಂತ ಎಲ್ಲ ನಾಯಿ ಎಲ್ಲದು ಪಪ್ಪ ಪಪ್ಪ ನಾಯಿ ಹಂಗಂತ ಬೌ ಬೌ ಅಂತ ಹೆಂಗ್ ಬೊಗಳತೈತಿ ನಾಯಿ? ಪುಟ್ಟ ಕೆಳಗಿಳಿ ಬೀಳ್ತೀಯ. ಆಯಿ ಮಾಡುತ್ತ ಕೂಶ. ಹ ಹೆಂಗ ಅಲ್ಲಿ ಹೋಗೋರಿಗೆ ಕೆಳ ಹೋಗೋರಿಗೆ ಹಂಗೆ ಅಂತ ಕರಿತೀಯ ಮಗನೇ? ಅಣ್ಣ ಅನ್ಬೇಕು. ಅಣ್ಣ ಅಣ್ಣ ಅಣ್ಣ. ವೆರಿ ಗುಡ್. ಏನ್ ತಿಂತಿ? ಲಡ್ಡು ತಿಂತಿ? ತಿಂತಿ? ತಿನ್. ತಿನ್ ಫಸ್ಟ್ ಕೊಡ್ತೀನಿ. ತಿನ್ ತಿನ್ನ. ತುಸು ತುಸು ತಿನ್ನು, ತುತ್ತು ಸಿಗುತ್ತಾ? ಏನು? ಗುಡ್ ಬಾಯ್. ಇಡ್ಲಿ ಮಾಡ್ಲ್ಯಾ? ನೀವು ಅಂದ್ರೆ ಆಯ್ತಪ್ಪ ರಾಜ. ಇಡ್ಲಿ ಜೊತೆ ಪಾಲಕ್ ಸಾಂಬಾರ್ ಮಾಡಾಕತ್ತೀನಿ. ಪಾಲಕ್ ತುಂಬಾನೇ ಚಲೋ ಅಲ್ಲ ಹೆಲ್ತ್ಗ. ಸೊ ಅದಕ್ಕ ಪಾಲಕ್ ಪಲ್ಯ ಆಗ್ಲಿ, ಪಾಲಕ್ ಸಾಂಬಾರ್ ಆಗ್ಲಿ, ಪಾಲಕ್ ಪರೋಟ ಆಗ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಿರ್ತೀನಿ ನಾನು. ಇಲ್ಲಿ ಡೈರೆಕ್ಟ್ ಕುಕ್ಕರ್ನಾಗ ಪಾಲಕ್, ಒಂದ್ ಟಮಾಟೊ, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್, ಬ್ಯಾಳಿ ಹಾಕೊಂಡ್ಬಿಡ್ಬೇಕು. ನಾ ಇಲ್ಲಿ ತೊಗರಿ ಬೇಳೆ ಹಾಕೊಳತ್ತೀನಿ, ಮಿಕ್ಸ್ನು ಹಾಕೋಬಹುದು. ಬೇಳೆ ಕುದಕಂತ್ರು ಕುಕ್ಕರ್ನಾಗ ಇಟ್ಟ ಈಗ ಸೈಡಿ ಹಂಗೆ ಇಡ್ಲಿ ಮಾಡ್ಕೊಂಡ್ಬಿಡ್ತೀನಿ. ನಿಜ ಹೇಳ್ಬೇಕಂತಂದ್ರ ಮಕ್ಳಿಗೆ ದೋಸೆಕ್ಕಿಂತ ಇಡ್ಲಿ ಬಹಳ ಚಲೋ. ಇಡ್ಲಿ ಯಾಕೆ ಭಾಳ ಚಲೋಪ್ಪ ಅಂತಂದ್ರ ಇಡ್ಲಿ ಸ್ಟೀಮ್ ಮಾಡಿರ್ತೀವಲ್ಲ, ಎಷ್ಟು ಯಾವ್ದೇ ಆದ್ರೂ ಸ್ಟೀಮ್ ಮಾಡಿದ ಫುಡ್ ಮಕ್ಳಿಗೆ ಬಹಳ ಚಲೋ. ಆಮೇಲೆ ಡೈಜೆಷನ್ ಕೂಡ ಚೆನ್ನಾಗ್ ಆಗ್ತದೆ. ಮೊದಲು ನೀರ್ ಹಾಕಿದ ಬಾಯ್ಲ್ ಹಾಕ್ಬಿಡ್ತೀನಿ. ಪೂರ್ತಿ ಬಾಯ್ಲ್ ಆದ ಬಳಿಕ ಇಡ್ಲಿ ಹಾಕ್ಬಿಡ್ತೀನಿ. ಅಲ್ಲಿ ಕುಕ್ಕರ್ ವಿಸಿಲ್ ಆಗತ್ತನ, ನೀರ್ ಬಾಯ್ಲ್ ಆಗತ್ತನ ಸ್ವಲ್ಪ ಪುಟ್ಟ ಅಂಬಲಿ ಕೊಡ್ಬೇಕ. ಕೂಶ ಜಲ್ದಿ ಎದ್ಬಿಟ್ಟೈತಿ ಕೂಶ. ಪಪ್ಪ ನೀವು ಪಪ್ಪ ನೀವು ನೀ ಯಾಕೆ ಹಿಂಗ್ ತೆಗಿತಿ ಹೇಳಿದ? ತೆಗಿಬಾರ್ದ ಬಂಗಾರಿ. ಇವೆಲ್ಲ ಯಾಕೆ ತೆಗಿ ಹೇಳ್ತೀವ? ಸೋಫಾ ಕವರ್ ತಂದು ಹೆಂಗ್ ಹೋಗಡ್ತಿ. ಕೂಶ 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 ಕೂಶ. ತಮ್ಮ ಜಲ್ದಿ ಎದ್ದ ತಮ್ಮ, ಜಮಾತಿ ಜಲ್ದಿ ಮುಕೊಂಡ್ಬಿಡ್ತದ ತಮ್ಮ. ನನ್ ತಮ್ಮ ನೀನ ಬರೀ ಟಿವಿ ನೋಡ್ರಿ ನೀವು. ಬಂಗಾರಿ ಇಡ್ಲಿ ಮಾಡುವಾಗ ಸ್ವಲ್ಪ ಮ್ಯಾಲ ಈ ತರ ಆಯಿಲ್ ಸ್ಪ್ರೆಡ್ ಮಾಡಿದ್ರೆ ಕೆಳಗ್ ಅಂಟ್ಗೊಳಲ್ಲ, ಚೆನ್ನಾಗಿ ನೀಟಾಗಿ ಬರ್ತಾವ. ಏನು ಗೊತ್ತಿರ್ಲಿಲ್ಲ ಇದು ಅದಕ್ಕಿಂತ ಮುಂಚೆ.
ಮದುವೆ ಆದ ಬಳಕ ಎಂತವ್ರಿಗಾದ್ರೂ ಅಷ್ಟೇ ಎಲ್ಲ ಕಲ್ಸ್ಕೊಡ್ತೈತಿ. ನೀರ್ ಮಸ್ತ್ ಕಳ ಕುದಿಯಾಕತ್ತಾವು. ಇವಾಗ ಹಾಕಿಡ್ಬೇಕು. ಆಕ್ಚುಲಿ ನಾನು ಜಲ್ದಿ ಎದ್ಬಿಟ್ಟಿನಲ್ರಿ ಇವತ್ತ. ಹಸು ಆಗ್ಬಿಟ್ಟೈತಿ. ಹಸು ಅಂತ ತಡ್ಕೋಕಾಗಲ್ಲ ನನಗ. ಅದಕ್ಕೆ ಇಲ್ಲಿ ಪೀನಟ್ ಬಟರ್ ತೊಗೊಂಡ್ ಸ್ವಲ್ಪ ಎಲ್ಲ ಕಡೆ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ಕೊಂಡು ತಿಂತೀನಿ. ಹಸುವನ್ನ ಯಪ್ಪ ಹಸು ತಡ್ಕೊಂಡಂದ್ರೆ ನನ್ನ ಕೈ ಕಾಲೆಲ್ಲ ಶೇಕ್ ಆಗ್ಬಿಡ್ತಾವ. ಅಷ್ಟ ಹಸು ಆಗ್ಬಿಡ್ತೈತಿ ನನಗೆ ಬೆಳಗ್ಗೆ ಎದ್ದಂದ್ರ. ಹಾಲು ಕುಡ್ದೀನಿ ಅಂತಂದ್ರೂ ಅದೇನ್ ಹತ್ಬೇಕು ನಮ್ ಹೊಟ್ಟಿ. ನಾನು ಹೆಲ್ದಿ ಡಯಟ್ ಒಳಗ ಇದು ಒಂದ್ ಆಡ್ ಮಾಡ್ಕೊಂಡೇನಿ, ಪೀನಟ್ ಬಟರ್ ಮಾರ್ನಿಂಗ್ ತಿನ್ನಾಕ. ಈ ತರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ ಇದು ಇನ್ನೊಂದು ಬ್ರೆಡ್ ಇರ್ತಲ್ಲ ತಗೊಂಡ್ ಈ ತರ ಫ್ರೆಶ್ ಮಾಡ್ಕೋಬೇಕು. ಈ ತರ ಚಂದ ಎಲ್ಲ ಕಡೆ ಹತ್ತೈತಿ. ಇಷ್ಟ ಮಾಡ್ಬೇಕು. ಇನ್ನು ಸಾಂಬಾರ್ ಆಗ್ಬೇಕು, ಇಡ್ಲಿ ಆಗ್ಬೇಕು. ಅಲ್ಲಿ ತನ ನಮ್ ಹೊಟ್ಟಿ ಬೇಕಲ್ರಿ, ನಮ್ ತಡ್ಕೊಳಕ್ ಒಂದ್ ಆಗಂಗಿಲ್ಲ. ಇಷ್ಟ ಮಾಡ್ಕೊಂಡ್ ತಿಂದ್ರೆ ಮಾಡ್ತಾವ. ಅವೆಲ್ಲ ಮಾಡಕ್ ಸ್ವಲ್ಪ ಎನರ್ಜಿ ಬರ್ತೈತಿ. ಹಂಗೆ ನನ್ಗೆ ಯಾವಾಗ ಅಷ್ಟು ಬೆಳಿಗ್ಗೆ ಜಲ್ದಿ ಎದ್ದಂದ್ರೆ ಬಾ ಹೊಸ ಬಿಡ್ತೈತಿ ನಂಗೆ. 5 to 6 ವಿಸಿಲ್ಸ್ ಮಾಡತನ ಬಿಟ್ಟಿದ್ನೆ. ಚಂದ ಬ್ಯಾಳಿ ಮಸ್ತ್ ಕುದ್ದಾವ. ಅಟ್ಟೆ ಸ್ವಲ್ಪ ಮ್ಯಾಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ಪೂರ್ತಿ ಸಣ್ಣ ಮಾಡ್ಕೊಳಲ್ಲ. ಇಡ್ಲಿ ಒಳಗೆ ಸ್ವಲ್ಪ ಬ್ಯಾಳಿ ಕಾಣ್ಬೇಕು ಸ್ವಲ್ಪ ಅಷ್ಟೇ. ಮಾಡಿವಿಲ್ಲ ಅನ್ನೋ ಥರ ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಹಂಗೆ ಸೈಡಿಗೆ ಬೆಳ್ಳುಳ್ಳಿ ಕುಟ್ಕೊಂಡು ಪಾನಿ ಹಾಕೊಂಡ್ಬಿಡ್ತೀನಿ. ಹಾಗೆ ಪಾಲಕ್ ಸಾಂಬಾರು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರು ನನಗೆ ಮದುವೆಗಿಟ್ಟು ವರ್ಷ ಆಯಿತು. ನಾವು ಒಂದಿನೂ ಹೊರಗಿನ ಮಸಾಲ ತಂದು ನಾನು ಹಾಕಿಲ್ಲ. ಹೋಮ್ ಮೇಡ್ ಮಸಾಲ ಮಾಡ್ಕೊಂಡ್ಬಿಡ್ತೀನಿ ಇನ್ಸ್ಟಂಟಾಗಿ. ನನಗೆ ಬೇಕಾದಷ್ಟು ಹಾಗೆ ಮಾಡ್ಕೊಂಡು ಮಸಾಲ, ಚಿಕನ್ ಮಸಾಲ ಆಗಲಿ ಸಾಂಬಾರು ಮಸಾಲ ಆಗಲಿ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ. ಮನ್ಯಾಗ ಮಾಡಿದ್ದು ಒಂಥರ ಚಂದ. ನಮಗೆ ನಾವು ಮನ್ಯಾಗ ಮಾಡಿಪ್ಪ ಅನ್ನೋದು ಒಂದು ಸ್ವಲ್ಪ ಸಮಾಧಾನ ಇರೋದೈತಿ. ಬೆಳ್ಳುಳ್ಳೆಲ್ಲ ಈ ಥರ ಕಲರ್ ಟರ್ನ್ ಆಗೋ ತನಕ ವೇಟ್ ಮಾಡಬೇಕು. ಕಲರ್ ಟರ್ನ್ ಆಗೈತಿ. ಇವಾಗ ಬ್ಯಾಳಿ ಹಾಕೋಬೇಕು. ಅಟ್ಟೆ ಸ್ವಲ್ಪ ಬ್ಯಾಳಿ ಹಾಕೊಂಡು ಆದ ಬಳಿಕ ಇಲ್ಲ ಖಾರ ಹಾಕೊಳತ್ತೀನಿ. ಮನೆಯಾಗೆ ಮಾಡಿದ್ದು ಸಾಂಬಾರ್ ಗರಂ ಮಸಾಲ. ಅಷ್ಟೇ ಸ್ವಲ್ಪ. ನಾನು ಆಲ್ರೆಡಿ ಉಪ್ಪು ಕುಕ್ಕರ್ನಾಗೆ ಹಾಕಿದ್ದೆ. ನಾನು ಇಲ್ಲ ಇಷ್ಟ ಮಾಡಿ ಎಲ್ಲ ಕಡೆ ಚೆನ್ನಾಗಿದ್ವು ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ಹಾಕ್ಕೊಂಡ್ಬಿಡ್ರಿ. ಆಯ್ತು. ಇಷ್ಟು ಮಾಡಿ ಸ್ವಲ್ಪ ಹೊತ್ತು ಕುದಿಯಾಕ್ಬಿಟ್ರೆ ಪಾಲಕ್ ಸಾಂಬಾರು ರೆಡಿ. ಸ್ವಲ್ಪ ಇಡ್ಲಿ ಜೊತೆ ಸಾಂಬಾರು ಯಾವಾಗಲೂ ಸ್ವಲ್ಪ ಥಿಕ್ಕಾಗಿ ಇರಬೇಕು. ಭಾಳ ಅಳಿಸಿದ್ರೆ ಚಲೋ ಆಗಲ್ಲ. ಸ್ವಲ್ಪ ಮೀಡಿಯಮ್ ಥಿಕ್ ಇರಬೇಕು. ಇಡ್ಲಿ ಆಲ್ರೆಡಿ ಆಗಿತ್ತು. ಹಾಟ್ ಬಾಕ್ಸ್ನ ತೆಗೆದಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಬಿಸಿ ಇರಲಿ ಅಂತೇಳಿ. ಸಾಂಬಾರು ಆಗತ್ತಾನ
ನೋಡ್ರಿ ಚಂದ ಮೆತ್ತಗೆ ಸಾಫ್ಟ್ ಸ್ಪಾಂಜಿ ಆಗೈತಿ. ಆಯ್ತು ಸಾಂಬಾರು ಕೂಡ ರೆಡಿ ಆಯ್ತು. ಸಾಂಬಾರು ರೆಡಿ ಆಗ್ಬೇಕಾಯ್ತು. ಇಡ್ಲಿ ಹಿಟ್ಟು ಹಾಕ್ಕೊಂಡು ತಮ್ಮಗೆ ತಿನ್ನಿಸ್ಬೇಕು. ನಿಜ ಹೇಳ್ಬೇಕಂದ್ರೆ ನಂಗೆ ಸಾಂಬಾರು ಸೈಡಿಗೆ ತಿನ್ನೋದಕ್ಕಿಂತ ನಂಗೆ ಸಾಂಬಾರು ಈ ಥರ ಇಡ್ಲಿ ಒಳಗೆ ಡಿಪ್ ಮಾಡ್ಕೊಂಡು ತಿನ್ನೋಕೆ ಭಾಳ ಇಷ್ಟ ಆಕೈತೆ ನನಗೆ. ಈ ಥರ ನೀಟಾಗಿ ಎಲ್ಲ ಕಡೆ ಹಾಕೋತೀನಿ. ನಮ್ಮ ಪುಟ್ಟನೂ ಅಷ್ಟೇ, ಖಾರ ಇದ್ರೇ ಚಂದ ತಿಂತಾನೆ. ಸ್ವೀಟ್ ಅಷ್ಟು ಇಷ್ಟ ಇಲ್ಲ ಅವನಿಗೆ. ನಮ್ಮ ಪುಟ್ಟಂದು ಊಟದೊಂದು ಕಿರಿಕಿರಿಲ್ಲ ನನಗೆ. ಏನೇ ಮಾಡಿದ್ರು ಅವನ ಜೊತೆ ಆರಾಮ್ ತಿಂತಾನೆ ಅವನು. ಯಾಕಂದ್ರೆ ಮಲ್ಲಿಂದ ನಾನು ರೂಢಿನ ಹಾಕ್ಬಿಟ್ಟೀನಿ. ಮ್ಯಾಗ ಒಂದು ಸ್ವಲ್ಪ ಹಿಂಗೆ ತುಪ್ಪ ಹಾಕ್ಕೊಂಡು ತಿಂದು ಬಿಡ್ಬೇಕು ಇಡ್ಲಿ. ಅಲ್ಲಿ ಕುಂತ್ರಿ, ನಾನೇ ಎಲ್ಲ ತರ್ಬೇಕೇನು ಪ್ಲೇಟ? ಬಂಗಾರಿ ಟಿ ವಿ ಹಚ್ಚಲೆ? ತಿನ್ನು, ಟಿ ವಿ ಹಚ್ತೀನಿ, ತಿನ್ನು. ಪಟ್ನಿ ತಿನ್ನು. ನಾ ಬೂ ಹೋಗ್ತೀನು ಹೋಲೆ. ಪಟ್ನಿ ತಿನ್ಬಿಡು. ಅದಕ್ಕೆ ಪಟ್ನಿ ಕುಕ್ಕಿ ಬರ್ ಹೋಗು. ತಿನ್ನು. ಟಿ ವಿ ಹಚ್ತೀನಿ, ತಿನ್ನು. ಟಿ ವಿ ಹಚ್ತೀನಿ, ತಿನ್ನು. ತಿನ್ನೋ ಪುಟ್ಟ, ತಿನ್ನೋ ಬಂಗಾರಿ. ನೀ ಇಷ್ಟು ಡವ್ ಮಾಡೋದು ಕಲಿಬೇಡ. ತಿನ್ನು, ಹಿಡಿ. ಮಾಡು ಪಪ್ಪ. ತಿನ್ನ ಬಂಗಾರಿ. ತಿನ್ನು, ಪಟ್ನೆ ತಿನ್ನು. ಅಲ್ಲಿ ಕುಕ್ಕಿ ತಮ್ಮನ ಬಲ್ಲಿ ಹೋಗೋನು. ತಮ್ಮನ ಬಲ್ಲಿ ನಾನಿ ಹೋಗೋನು. ಪುಟ್ಟ ಪಟ್ನೆ ತಿನ್ನು. ಕುಕ್ಕಿ ಬಲ್ಲಿ ಹೋಗೋನು. ತಮ್ಮನ ಬಲ್ಲಿ ಹೋಗೋನು. ನೀ ಫಸ್ಟ್ ತಿನ್ನು, ಕರ್ಕೊಂಡು ಹೋಗ್ತೀನಿ. ಇದು ಒಂದೇ ತಿನ್ನು. ಆಯ್ತು, ಇದು ತಿನ್ನು, ಕರ್ಕೊಂಡು ಹೋಗ್ತೀನಿ ಹೊರಗೆ. ನೀನೇ ತಿನ್ನು. ಪುಟ್ಟ ಚಲೋ ಆಗೈತಿ ಪುಟ್ಟ. ಹಾಗೆ ನಾಷ್ಟ ಆಗ್ಬಿಡಕ್ಕೆ ಇಮಿಡಿಯೇಟ್ಲಿ ಹಂಗೆ ಪಾತ್ರೆ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಆಮೇಲೆ ಕಷ್ಟ. ಆಮೇಲೆ ತಿಕ್ಕಿದ್ರೆ ಆಯ್ತು ಅಂದ್ಬಿಟ್ನಂದ್ರೆ ಮತ್ತೆ ಅಡುಗೆ ಇರ್ತೈತಿ ಮಧ್ಯಾಹ್ನದ ಫುಲ್ ನಮಗೆ ಓವರ್ಲೋಡ್ ಆಗ್ಬಿಡ್ತೈತಿ. ಬ್ಯಾಸ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಅವಾಗೆ ಪಟ ಮಾಡ್ಕೊಂಡ್ರೆ ಏನು ಬ್ಯಾಸರ ಅನ್ಸಂಗಿಲ್ಲ. ಅಡುಗೆ ಮಾಡಿ ತಿನ್ನೋದು ಅದು ಇದು ಯಾವುದು ಬ್ಯಾಸರ ಆಗಂಗಿಲ್ಲ. ಆದ್ರೆ ಪಾತ್ರೆ ತಿಕ್ಕೋದಂತ್ರ ನನಗೆ ಹೆವಿ ಬ್ಯಾಸರ. ಅಪ್ಪೋ, ಇಷ್ಟು ಪಾತ್ರೆ ಬಿದ್ದ ತಿಕ್ಕೋಬೇಕಲ್ಲ ಅನ್ಸ್ಬಿಡ್ತೈತಿ. ಅದ್ರ ಸಲುವಾಗಿ ಅವಾಗಿಂದವಾಗೆ ಸ್ವಲ್ಪ ಇದ್ರು ಅವಾಗಿಂದವಾಗೆ ತಿಕ್ಕೊಂಡ್ಬಿಡ್ತೀನಿ ಪಟಾನೆ. ನಾನು ಸೋಫಾ ಕವರ್ 2 ವೀಕ್ಸ್ ಒಂದ್ಸಲ ತೊಳ್ಕೊಂಡ್ಬಿಡ್ತೀನಿ. ನಮ್ಮ ಪುಟ್ಟ ಅಂತೂ ಭಾಳ ಹೊಲಸು ಮಾಡ್ಬಿಡ್ತಾನ. ಅವ ಸುಸುನು ಮಾಡ್ತಾನ, ಸಿಕ್ಕಂಗ್ ಕಾಲ್ ತಂದು ಒದ್ದಾಡ್ತಾನ, ಹೊಲಸುನು ಮಾಡ್ತಾನ. ತಿಂದಿದೆಲ್ಲ ಇಲ್ಲೇ ಉಂಡಿ ಕೊಟ್ರು ಇಲ್ಲೇ ಬಂದೇ ತಿತ್ತಾನ. ಅಷ್ಟು ಹೊಲಸು ಮಾಡ್ಬಿಡ್ತಾನ. 2 ವೀಕ್ಸ್ ಒಂದ್ಸಲ ಸಿಂಕ್ ತೊಳೆದು ಮತ್ತೆ ಬೇರೆ ಸೋಫಾ ಕವರ್ ಹಾಕ್ಬಿಡೋದು. ಅದ್ರಲ್ಲಿ ವೈಟ್ ಕಲರ್ದವ್ ಕವರ್ ಸಿಕ್ಕಾಪಟ್ಟಿ ಹೊಲಸಾಗ್ಬಿಡ್ತಾವ್ರಿ. ಇನ್ನು ಭಾಳ ಹೊಲಸು ಮಾಡ್ತಿ ಅಂತ ಹೇಳ್ತೀನಿ ನಾನು. ತಮ್ಮ ನನ್ನ ಹಸ್ಬೆಂಡ್ ಏನಾರ ತಪ್ಪಿ 1,000 ರೂಪಾಯಿ ಇಡಬಾರ್ದು ಕಿಶಾದಾಗ. ಇಟ್ಟಿದ್ರ ರಸ್ತೆಗೆ ಏನಾರ ಆನ್ಲೈನ್ ಆರ್ಡರ್ ಮಾಡ್ಬಿಡ್ತಿದ್ದೆ ನಾನು. ಅವ್ರಿಗೆ ನನ್ನ ಗುಣ ಗೊತ್ತೈತಿ, ಅದಕ್ಕೆ ಇಡಂಗಿಲ್ಲ. ಬಂದದಂತೇಳಿ ಡೆಲಿವರಿ ಅಣ್ಣ ಕಾಲ್ ಮಾಡಿದ್ರು. ಇಲ್ಲ ಹೊರಗಿಡ ಅಂತ ಹೇಳಿದ್ದೆ. ಪಾಪಿಟ್ಟು ಹೋಗ್ಯಾರ ನೋಡ್ರಿ ಚಂದ. ಪುಟ್ಟ ರಂಗೋಲಿ ತುಳಿಬೇಡ. ಈ ವರಮಹಾಲಕ್ಷ್ಮಿ ಹಬ್ಬ ಸಮೀಪ ಬಂತಲ್ಲ, ಸೊ ಅದಕ್ಕೆ ಇವಾಗೆ ಜಲ್ದಿ ಆರ್ಡ್ರ್ ಮಾಡಿಬಿಟ್ಟೆ ನಾನು. ಸ್ವಲ್ಪ ನಂಗೆ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್, ಪೂಜೆ ರಿಲೇಟೆಡ್ ಬೇಕಾಗಿದ್ದು. ಆಮೇಲೆ ಹಬ್ಬ ಸಮೀಪ ಬಂದಂಗೆ ಮತ್ತು ಭಾಳ ಕಾಸ್ಟ್ಲಿ ಇಟ್ಬಿಡ್ತಾರೆ ಪ್ರೈಸಸ್ ಎಲ್ಲ. ಸೊ ಇವಾಗೆಲ್ಲ ಸ್ವಲ್ಪ ಚೀಪ್ ಅನ್ನಿಸ್ತು, ಅದಕ್ಕೆ ಪಟ್ನೆ ಆರ್ಡ್ರ್ ಮಾಡಿಬಿಟ್ಟೆ.
ಈ ಥರ 2 ಆರ್ಡ್ರ್ ಮಾಡಿದ್ದೆ. ಇದ್ರೊಳಗೆಲ್ಲ ಪಾಟ್ ಹಾಕಿ ಸಿಗ್ಸಾಕೆ ಭಾಳ ಚಂದ ಕಾಣ್ತೈತಿ, ನೀಟಾಗಿ ಮಸ್ತಾಗೆ. ಇವೊಂದು 2 ಆರ್ಡ್ರ್ ಮಾಡಿದ್ದೆ. ನೆಕ್ಸ್ಟ್ ಇದು ಒಂದು ಆರ್ಡ್ರ್ ಮಾಡಿದ್ದೆ. ಲಕ್ಷ್ಮೀ ಪೂಜೆ ಮಾಡ್ದಾಕ್ರೆ ವರಮಹಾಲಕ್ಷ್ಮಿ ಹಿಂದೆ ಬ್ಯಾಕ್ ಡ್ರಾಪ್ ಇದು ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ಇದು ಆರ್ಟಿಫಿಷಿಯಲ್ ಬನಾನಾ ಪ್ಲ್ಯಾಂಟ್ಸ್, ಆಮೇಲೆ ಕಮಲ್ದ ಹೂವು ಎಷ್ಟು ಚಂದ ಕವ್ವು ಎಷ್ಟು ಚಂದ ಐತಲ್ಲ, ಮಸ್ತ್ ಐತಿ. ಆ್ಯಕ್ಚುಲಿ ಎಂತ ಚಲೋ ಐತಿ ಇದು. ಪೂಜೆ ಮಾಡುವಾಗ ಬ್ಯಾಕ್ ಡ್ರಾಪ್ ಮಸ್ತ್ ಲುಕ್ ಕಾಣ್ತೈತೆ ಅಂತೇಳಿ ಇದು ಆರ್ಡ್ರ್ ಮಾಡಿದ್ದೆ. ತುಂಬಾ ಬಜೆಟ್ ಫ್ರೆಂಡ್ಲಿ ಕ್ವಾಲಿಟಿ ನೋಡ್ರಿ, ಎಷ್ಟು ಬೆಸ್ಟ್ ಐತಿ. ಮೀಶೋ ಒಳಗೆ ಇಷ್ಟೊಂದು ಸಸ್ತಾ ಸಿಗ್ತಾವೆ ಮತ್ತು ಬೆಸ್ಟ್ ಸಿಗ್ತಾವೆ ನೋಡ್ರಿ. ಇದು ಆರ್ಡರ್ ಮಾಡಿದ್ನಲ್ಲ, ಇಲ್ಲಿ ಹಾಕ್ತೀನಿ ಮೇಲ್ಗಡೆ ಹೆಂಗೆ ಕಾಣ್ತೈತೆ ನೋಡ್ರಿ. ಇದು ಏನಪ್ಪ ಅಂತಂದ್ರೆ ಇದ್ರೊಳಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ವಿತ್ ಪಾಟ್ ಬರುತ್ತಲ್ಲ, ಅದನ್ನು ಹಾಕಿ ನಡಿತೈತಿ. ಇಲ್ಲ ಜಸ್ಟ್ ಪ್ಲ್ಯಾಂಟ್ಸ್ ಬರುತ್ತಲ್ಲ ಆರ್ಟಿಫಿಷಿಯಲ್, ಅದನ್ನು ಹಾಕಿದ್ರು ಚಂದ ಕಾಣ್ತೈತಿ. ನಮ್ಮ ಹತ್ರ ಇದು ಆರ್ಟಿಫಿಷಿಯಲ್ ಇತ್ತು, ಇದು ಹಾಕೋಬೇಕಿದ್ದೀನಿ. ನಾನು ಆರ್ಡರ್ ಮಾಡಿದಾಗೆ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ, ನಾನು ಇಲ್ಲೇ ಹಾಕಬೇಕು 2 ಸೈಡ್ ಕಾರ್ನರ್ ಅಂತೇಳಿ. ಸೊ ಅದಕ್ಕೆ ನಾನು ಆಲ್ರೆಡಿ ಅವಾಗಲೇ ಅಡ್ವಾನ್ಸ್ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟಿದ್ದೆ ನಾನು. ಮಸ್ತ್ ಲುಕ್ ಕಾಣತೈತಲ್ಲ. ಸೊ ಅದಕ್ಕೆ ನಂಗೆ ಕಿಚನ್ ಎಂಟ್ರಿ ಆದ ತಕ್ಷಣ ಒಂದು ಸಖತ್ ಲುಕ್ ಕಾಣ್ಬೇಕು ಅನ್ನೋದಷ್ಟೇ ನಂದು. ಚಂದ ಕಾಣ ನೋಡ್ರಿ, ಎಷ್ಟು ಲುಕ್ ಕಾಣತೈತಿ ಮೇಲ್ಗಡೆ. ಇದು ಕೂಡ ಮೇಲಿಂದ ನಾನು ಮೀಸಲ್ಲಿ ತರಿಸಿದ್ದು. ಲುಕ್ ಆಟ್ ಮೈ ಕಿಚನ್ ಲುಕ್. ಅಲ್ಲಿ ಹೋಗಿ ಹಾಕಿ ಬರ್ಬೇಕು ಇವಾಗ. ಓನಪ್ಪ ಬಟ್ಟೆ ಹೋಗಿ ಮ್ಯಾಲೆ ಹಾಕ್ಬರ್ನ. ಆಯ್ತು, ಜಲ್ದಿ ಆಯ್ತು. ನಿಮ್ಮ ಮಲಗಿಸ್ತೀನಾ ಬಂಗಾರಿ? ನಡಿ ಪುಟ್ಟ ಮ್ಯಾಲೆ ನಡಿ, ನಡಿ ಪಟ್ನ ಬಟ್ಟೆ ಹಾಕಿ ಬರೋಣ ನಡಿ ಬಂಗಾರಿ. ಈಗ ನೋಡ್ರಿ ಮ್ಯಾಲೆ ಬಟ್ಟೆ ಹಾಕಕ್ಕೆ ಬಂದ್ರೆ ನಮ್ಮ ಪುಟ್ಟ ಈ ಥರ ಏನೋ ಕ್ಲಿಪ್ಸ್ ಇದ್ರೆ ಸಾಕು, ಒಂದಕ್ಕೊಂದು ಜೋಡಿಸ್ಕೊಂಡು ಆಟಾಡ್ಕೊಂಡು ಕುಂತು ಬಿಡ್ತಾನ ಅವನ. ಆಯ್ತು, ಅವನಿಗೆ ನಿದ್ದೆ ಬಂದ್ಬಿಟ್ಟೈತಿ ಇವಾಗ. ಪಾಪ ಮುಂಜಾನೆ ಜಲ್ದಿ ಎದ್ಬಿಟ್ಟಾನ. ನಿದ್ದೆ ಬಂದೈತಿ ಬಂಗಾರಿ. ಮಕ್ಕೊಂತಿ ಬಾ ಬಾ ಮಕ್ಕಳತಿ ಬಾ. ನಡಿ ನಡಿ ಒಳ ನಡಿ ಮಕ್ಕೋತಿ. ಬರ್ತೀನಿ. ಇಷ್ಟೇ ನೋಡ್ರಿ, ಮ್ಯಾಲೆ ಬಟ್ಟೆ ಹಾಕೋತಾನೆ ನಮ್ಮ ಪುಟ್ಟ. ಆಟಾಡ್ಕೋದು ಕ್ಲಿಪ್ ತೊಗೊಂಡು ಅದು ಇದು ಮಾಡ್ಕೊಂಡು ಜೋಡಿಸ್ಕೊಂಡು ಕೂತು ಬಿಡ್ತಾನೆ. ಇಷ್ಟೇ ನನ್ನ ಸಿಂಪಲ್ ಮಾಮ್ ಲೈಫ್. ಐ ಹೋಪ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನ್ಯೂ ವಿಡಿಯೋಸ್ಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.